ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ರುಟ್ ರೆಸಿಪೀಸ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಮಲೇಷ್ಯಾಗೆ ಯಾವ ಥರ ರೀಚ್ ಆದ್ವಿ, ಯಾವ ಫ್ಲೈಟ್ ಬುಕ್ ಮಾಡ್ಕೊಂಡಿದ್ವಿ, ಎಷ್ಟು ಕಾಸ್ಟ್ ಆಗಿತ್ತು ಅಂತ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಸೊ ಈ ವಿಡಿಯೋದಲ್ಲಿ ನಾವು ಫಸ್ಟ್ ಡೇ ಯಾವ ಥರ ಸ್ಪೆಂಡ್ ಮಾಡಿದ್ವಿ, ಎಲ್ಲೆಲ್ಲಿ ಹೋಗಿದ್ವಿ ಅಂತ ತಿಳಿಸ್ಕೊಡ್ತೀನಿ. ಸೊ ನಾವು ಫಸ್ಟ್ ಡೇ ಮಲೇಷ್ಯಾಗೆ ರೀಚ್ ಆದಾಗ ಮಾರ್ನಿಂಗ್ 10 o'clock ಆಗಿತ್ತು. ಬ್ರೇಕ್ಫಾಸ್ಟ್ ಮಾಡಿ ರೆಸ್ಟ್ ಮಾಡಿ ಈವ್ನಿಂಗು ನಾವು ಸೈಟ್ ಸೀಯಿಂಗ್ಗೆ ಅಂತ ಹೊರಟ್ವಿ. ಸೊ ಸೈಟ್ ಸೀಯಿಂಗ್ಗೆ ಅಂತ ಹೊರಟಾಗ ನಮಗೆ ಫಸ್ಟ್ ತಲೆಯಲ್ಲಿ ಬಂದಿದ್ದು ಪೆಟ್ರೋನಾಸ್ ಟ್ವಿನ್ ಟವರ್. ಮಲೇಷ್ಯಾದಲ್ಲಿ ಈವನ್ ಕೊಲ್ಲಂಪುರಲ್ಲಿ ಐಕಾನಿಕ್ ಪ್ಲೇಸ್ ಅಂತ ಹೇಳಿದ್ರೆ ಅದು ಟ್ವಿನ್ ಟವರ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ವರ್ಲ್ಡ್ ಟಾಲೆಸ್ಟ್ ಟ್ವಿನ್ ಟವರ್ ಆಗಿದೆ. ಈ ಟ್ವಿನ್ ಟವರ್ಗೆ ನಾವು ಹೊರಟಿದ್ದು. ಸೊ ಇಲ್ಲಿ ನೋಡಲೇಬೇಕಾಗಿರೋ ಪ್ಲೇಸ್ ಬಂದು ಟ್ವಿನ್ ಟವರ್, ಅಕ್ವೇರಿಯಲ್ KLCC, ಸೂರ್ಯ KLCC ಮಾಲ್ ಮತ್ತು KLCC ಪಾರ್ಕ್. ಇದಿಷ್ಟು ಒಂದೇ ಲೊಕೇಶನಲ್ಲಿ ಇರೋದ್ರಿಂದ ನೀವು ಇಲ್ಲೇನೆ 5 to 6 hours ಸ್ಪೆಂಡ್ ಮಾಡ್ಬೋದು. ಇನ್ನು 2 ಕಿಲೋಮೀಟರ್ ಡಿಸ್ಟೆನ್ಸಿಗೆ ಇಲ್ಲೂ ಕೂಡ 30 to 40 minutes ಬೇಕಾಗುತ್ತೆ. ಇಲ್ಲೂ ಕೂಡ ಬೆಂಗಳೂರು ಥರನೇ ತುಂಬ ಟ್ರಾಫಿಕ್ ಇರುತ್ತೆ. ಸೊ ನಾವು ಮೊದಲಿಗೆ ಹೊರಟಿದ್ದು ಅಕ್ವೇರಿಯಲ್ KLCCಗೆ. ಈ ಅಕ್ವೇರಿಯಲ್ KLCC ಬಂದು ಸೂರ್ಯ KLCC ಮಾಲ್ ಒಳಗಿದೆ. ಈ ಅಕ್ವೇರಿಯಾ KLCCಯಲ್ಲಿ ಏನಿದೆ ಅಂತದ್ದು ಅಂತಂದರೆ ನಿಮಗೆ 5000 ಸ್ಪೀಷಿಯಸ್ ಆಫ್ ಫಿಶಸ್ ನೋಡ್ಬೋದು. ಇದು ಒಂಥರ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ ಮತ್ತು ನಮಗೂ ಒಂಥರ ನ್ಯೂ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಅಂಡರ್ ವಾಟರ್ ಟನಲ್ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲಿ ಮಾಡ್ಬೋದು. ನಾವು ನೋಡೋಕ್ಕೆ ಆಗದೆ ಇರುವಂಥ ಫಿಶಸ್ ಕಲೆಕ್ಷನ್ಸ್ ಎಲ್ಲ ಇಲ್ಲಿದೆ. ವೆರೈಟಿ ಆಫ್ ಫಿಶಸ್ ಇದೆ, ಶಾರ್ಕ್, ಸ್ಟಿಂಗ್ರೇ ಎಲ್ಲ ಇದೆ. ಎಲ್ಲ ಥರ ಫಿಶಸ್ ನೋಡಿ ನಾವು ಎಂಜಾಯ್ ಮಾಡ್ಬೋದು ಅಂತ ಹೇಳ್ಬೋದು. ಈ ಎಕ್ಸಿಬಿಷನ್ನ ನೋಡೋದಕ್ಕೆ ಮಿನಿಮಮ್ 2 to 3 hours ಆದರೂ ಬೇಕಾಗುತ್ತೆ. ಇನ್ನು ಇಲ್ಲಿಗೆ ಟಿಕೆಟ್ ಬಂದು 80 ರಿಂಗೇಟ್ಸ್ ಪರ್ ಪರ್ಸನ್ ಇರುತ್ತೆ. ನೋಡಿ, ಈ ಥರ ಫಿಶ್ ನಾನು ಯಾವತ್ತೂ ನೋಡಿಲ್ಲ. ಇದು ನೋಡೋದಕ್ಕೆ ಹುಲ್ ಥರ ಇದೆ, ಬಟ್ ಆದರೆ ಈ ಫಿಶ್ ಇದು ಕೂಡ ಒಂದು ವೆರೈಟಿ ಆಫ್ ಫಿಶ್ ಅಂತಲೇ ಹೇಳ್ಬೋದು. ನಾವು ಈ ಎಕ್ಸ್ಪೀರಿಯನ್ಸ್ನ ಮುಗಿಸಿ ಹೊರಟಿದ್ದು KLCC ಪಾರ್ಕಿಗೆ. ಈ ಸೂರ್ಯ KLCCಯಿಂದನೇ KLCC ಪಾರ್ಕಿಗೆ ಹೋಗ್ಬೋದು. ಟ್ವಿನ್ ಟವರ್, ಸೂರ್ಯ KLCC ಪಾರ್ಕ್ ಮತ್ತು ಅಕ್ವೇರಿಯಾ KLCC ಎಲ್ಲ ಒಂದೇ ಲೊಕೇಶನಲ್ಲಿ ಇರೋದ್ರಿಂದ ಒಂದಕ್ಕೊಂದು ಇಂಟರ್ ಕನೆಕ್ಷನ್ ಇರುತ್ತೆ. ನಾವು ಒಂದರೊಳಗಿಂದ ಇನ್ನೊಂದಕ್ಕೆ ಹೋಗ್ಬೋದು. ಆದರೆ ಟ್ವಿನ್ ಟವರಿಗೆ ಮಾತ್ರ ಯಾರನ್ನೂ ಬಿಡೋದಿಲ್ಲ, ಟಿಕೆಟ್ ಇದ್ದವ್ರಿಗೆ ಮಾತ್ರ ಬಿಡೋದು. ಸೊ ಪಾರ್ಕ್ಗೆ ಮತ್ತು ಸೂರ್ಯ KLCC ಮಾಲ್ಗೆ ಯಾವುದೇ ಥರ ಚಾರ್ಜಸ್ ಇರೋದಿಲ್ಲ. ಅಕ್ವೇರಿಯಾ KLCC ಮತ್ತು ಟ್ವಿನ್ ಟವರ್ಗೆ ಮಾತ್ರ ಚಾರ್ಜಸ್ ಇರುತ್ತೆ. ಇನ್ನು KLCC ಪಾರ್ಕ್ ಬಂದು 50 acres ಆಫ್ ಲ್ಯಾಂಡಲ್ಲಿ ಪಾರ್ಕ್ ರೆಡಿ ಮಾಡಿದ್ದಾರೆ. ಪಬ್ಲಿಕ್ಕಿಗೋಸ್ಕರ 50 acres ಆಫ್ ಲ್ಯಾಂಡಲ್ಲಿ 1 kilometers ಆಫ್ ಜಾಗಿಂಗ್, ಸೈಕ್ಲಿಂಗ್, ವಾಕಿಂಗ್ ಪಾತ್ ಕೂಡ ಮಾಡಿದ್ದಾರೆ. ಅದ್ರ ಜೊತೆಗೆ ಮಕ್ಕಳಿಗೋಸ್ಕರ ಪ್ಲೇ ಗ್ರೌಂಡ್ಸ್ ಕೂಡ ಇದೆ, ವಾಟರ್ ಫೌಂಟೇನ್ಸ್ ಕೂಡ ಇದೆ. ಈ ಪಾರ್ಕು ಫೋಟೋಶೂಟಿಗೆ ಒಂದು ಒಳ್ಳೆ ಲೊಕೇಶನ್ ಅಂತಲೇ ಹೇಳ್ಬೋದು. ತುಂಬ ಜನ ಮಲೇಷಿಯನ್ಸ್ ಇಲ್ಲೇ ಬಂದು ಫೋಟೋಶೂಟ್ ಮಾಡ್ತಾರೆ ಅನಿಸುತ್ತೆ. ಯಾಕೆ ಅಂದರೆ ನಾವು ಹೋದಾಗಲೂ ತುಂಬ ಜನ ಇಲ್ಲಿ ಫೋಟೋಶೂಟ್ ಮಾಡ್ತಾಯಿದ್ರು. ಸೊ ಟ್ವಿನ್ ಟವರ್ ಕೂಡ ಹಿಂದೆನೇ ಇರೋದ್ರಿಂದ ಟ್ವಿನ್ ಟವರ್ ಜೊತೆಗೆ ಫೋಟೋಶೂಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾವು ಡಿನ್ನರ್ ಮಾಡೋದಕ್ಕೋಸ್ಕರ ಸೂರ್ಯ KLCC ಒಳಗಡೆ ಹೊರಟ್ವಿ. ಸೂರ್ಯ KLCC ಮಾಲ್ ಬಂದು 6 story ಬಿಲ್ಡಿಂಗ್ ಆಗಿರುತ್ತೆ. ಈ 6 story ಬಿಲ್ಡಿಂಗಲ್ಲಿ ಆಲ್ ಲಕ್ಸುರಿ ಬ್ರ್ಯಾಂಡೆಡ್ ಶೋರೂಮ್ಸ್ ಇದೆ. ಎಲ್ಲ ಥರದ ಲಕ್ಸುರಿ ಬ್ರ್ಯಾಂಡೆಡ್ ಶೋರೂಮ್ಸು ಈ ಮಾಲ್ ಒಳಗಡೆ ಇದೆ. ಜೊತೆಗೆ ಎಲ್ಲ ಥರದ ರೆಸ್ಟೋರೆಂಟ್ಸ್ ಕೂಡ ಇದರೊಳಗೆ ಇದೆ. ಇಂಡಿಯನ್, ಸೌತ್ ಇಂಡಿಯನ್,
ಮಲೇಷಿಯನ್, ಚೈನೀಸ್, ಜಾಪನೀಸ್ ರೆಸ್ಟೋರೆಂಟ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಎಲ್ಲ ಥರದ ಫುಡ್ ಕೂಡ ಇಲ್ಲಿ ಸಿಗುತ್ತೆ. ನೀವೆಲ್ಲ ಥರದ ಫುಡ್ ಕೂಡ ಇಲ್ಲಿ ಟ್ರೈ ಮಾಡ್ಬೋದು. ಇನ್ನು ಈ ಸೂರ್ಯ KLCC ಮಾಲಿಂದ ಹೊರಗೆ ಬಂದ್ರೇನೆ ನಿಮಗೆ ಕಾಣೋದು ಪೆಟ್ರೋನಾಸ್ ಟ್ವಿನ್ ಟವರ್. ಸೊ ಈ ಪೆಟ್ರೋನಾಸ್ ಟ್ವಿನ್ ಟವರ್ ಬಂದು ಮಲೇಷಿಯನ್ ನ್ಯಾಷನಲ್ ಆಯಿಲ್ ಮತ್ತು ಗ್ಯಾಸ್ ಕಂಪನಿ ಆಗಿದೆ. ಈ ಪೂರ್ತಿ ಬಿಲ್ಡಿಂಗ್ ಕೂಡ ಆ ಕಂಪನಿಗೇನೆ ಸೇರಿರೋದು, ಪೆಟ್ರೋನಾಸ್ ಕಂಪನಿಗೇನೆ ಸೇರಿರೋದು. ಈ ಬಿಲ್ಡಿಂಗ್ ಪೂರ್ತಿ ಪೆಟ್ರೋನಾಸ್ ಅವ್ರದ್ದು ಆಫೀಸ್, ಕಾನ್ಫರೆನ್ಸ್ ರೂಮ್, ಮೀಟಿಂಗ್ ರೂಮ್ ಅವೇನೇ ಇದೆ. ಇನ್ನು ಇದಕ್ಕೆ ಟಿಕೆಟ್ಸ್ ಬಂದು ಲಿಮಿಟೆಡೇ ಇರುತ್ತೆ. ನಾವು ಯಾವ ಟೈಮಿಗೆ ಬೇಕೋ ಆ ಟೈಮಿಗೆ ಚೂಸ್ ಮಾಡಿ ನಾವು ಟಿಕೆಟ್ಸ್ ಬುಕ್ ಮಾಡ್ಕೊಬೋದು. ಲಿಮಿಟೆಡ್ ಟಿಕೆಟ್ಸ್ ಇರೋದ್ರಿಂದ ಬೇಗನೆ ಬುಕ್ ಮಾಡ್ಕೊಬೇಕಾಗತ್ತೆ. ಸೊ ಟಿಕೆಟ್ಸ್ ಬಂದು ಅಡಲ್ಟ್ಸಿಗೆ 127 ರಿಂಗೆಟ್ಸ್ ಇರುತ್ತೆ. ಚಿಲ್ಡ್ರನ್ಸ್ಗೆ 3 to 12 ಇಯರ್ಸ್ ಅವರಿಗೆ 65 ರಿಂಗೆಟ್ಸ್ ಇರುತ್ತೆ. ಇನ್ನು ಸೀನಿಯರ್ ಸಿಟಿಸನ್ ಆದರೆ 88 ರಿಂಗೆಟ್ಸ್ ಇರುತ್ತೆ. ಇನ್ಫಾಂಟ್ಸಿಗೆ ಫ್ರೀ ಇರುತ್ತೆ. ಈ 41 ಮತ್ತು 42 ಲೆವೆಲಲ್ಲಿ ಇರೋದೇ ಸ್ಕೈ ಬ್ರಿಡ್ಜು. ಒಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಂಗಿಗೆ ಸ್ಕೈ ಬ್ರಿಡ್ಜ್ ಇರುತ್ತೆ. ಇಲ್ಲಿ ಕೂಡ ನಾವು ಫೋಟೋಸ್, ವಿಡಿಯೋಸ್ ತೊಗೊಬೋದು. 10 ಮಿನಿಟ್ಸ್ ಮಾತ್ರ ಟೈಮ್ ಕೊಡ್ತಾರೆ ಇಲ್ಲಿಗೆ. ಮೇಲಿಂದ ವ್ಯೂ ತುಂಬ ಚೆನ್ನಾಗಿರುತ್ತೆ, ಇಡೀ ಸಿಟಿ ಕಾಣಿಸುತ್ತೆ. ಅನ್ಫಾರ್ಚುನೇಟ್ಲಿ ನಮಗೆ ಟಿಕೆಟ್ ಸಿಗದೇ ಇರೋ ಕಾರಣ ನಾವು ಹೋಗೋದಕ್ಕಾಗಲಿಲ್ಲ. ಇನ್ನು ನೈಟ್ ಟೈಮ್ ವ್ಯೂ ತುಂಬ ಚೆನ್ನಾಗಿರುತ್ತೆ ಅಂತಾರೆ. ನೀವು ಯಾರಾದರೂ ಎಕ್ಸ್ಪೀರಿಯನ್ಸ್ ಮಾಡಿದರೆ ಕಮೆಂಟ್ ಮಾಡಿ, ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಅಂತ ಹೇಳಿ. ವ್ಯೂ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಲೈಟಿಂಗ್ ಜೊತೆ ನಾವು ಕೂಡ ಕೆಳಗಿಂದನೇ ಫೋಟೋಸ್ ತೊಗೊಂಡು ಎಂಜಾಯ್ ಮಾಡಿದ್ವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಯಾವ್ಯಾವ ಪ್ಲೇಸ್ ವಿಸಿಟ್ ಮಾಡಿದ್ವಿ ಅಂತ ತಿಳಿಸ್ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.